ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನಾತಿ ವ್ಲಾಗ್ಸ್. ಇವಾಗ ಬೆಳಿಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಟೈಮ್ ಬಂದು ಇವಾಗ 4:20 ಆಗಿದೆ. ನಾನು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ರೆಡಿ ಆಗಿದ್ದೀನಿ. ಎಲ್ಲೋ ಹೊರಡೋದಿತ್ತು, ಸೊ ಅದಕ್ಕೆ ಬೇಗ ಆಯಿತು, ರೆಡಿ ಆಗಿದ್ದೀನಿ. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಆರ್ನ ಇನ್ನೂ ಮಲ್ಕೊಂಡಿದ್ದಾಳೆ. ಅವಳಿಗೆ ನೈಟೇನೆ ಸ್ನಾನ ಮಾಡಿ ಮಲಗಿಸಿದ್ದೆ. ಮಲ್ಕೊಳ್ಳೋ ಟೈಮಲ್ಲಿ ಅವಳಿಗೆ ಡ್ರೆಸ್ ಒಂದು ಚೇಂಜ್ ಮಾಡಬೇಕು ಅಷ್ಟೇ. ಎದ್ದಾದಮೇಲೆ ಆಮೇಲೆ ಮಾಡ್ಕೊಳ್ಳೋದು. ಇವಾಗ ಮನೆಯಲ್ಲಿ ಪೂಜೆ ಎಲ್ಲ ಮಾಡಬೇಕಲ್ಲ, ಸೊ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಹೊರಡೋಣ ಅಂತ ಅಂದ್ಬಿಟ್ಟು ಕಾರ್ಗೂ ಸಹ ಪೂಜೆ ಮಾಡೋದಕ್ಕೆಲ್ಲ ತೆಗೆದಿಟ್ಟಿದ್ದೀನಿ. ಕಾರ್ಗೆ ಪೂಜೆ ಮಾಡಿಬಿಟ್ಟು ಹೊರಡೋದಷ್ಟೇ ಬಾಕಿ ಇರೋದು. ಆವಾಗ ಚಿಕ್ಕ ವಯಸ್ಸಲ್ಲೂ ಇಷ್ಟೇ ಇದೇ ರೀತಿ ನಾವು ಎಲ್ಲಾದರೂ ಟ್ರಿಪ್ ಹೋಗ್ಬೇಕಾದ್ರೆ ಟಿ ಅಥವಾ ಏನಾದರೂ ತರಿಸಿರ್ತಿದ್ವಲ್ಲ, ಆ ಕಾರ್ಗೆಲ್ಲ ಪೂಜೆ ಮಾಡಿ ಆಮೇಲೆ ಹೊರಡ್ತಾ ಇದ್ವಿ. ಅದೆಲ್ಲ ಒಂಥರ ನೆನಪಾಗುತ್ತೆ. ಆವಾಗಿನ ಡೇಸೇ ಒಂಥರ ಚೆನ್ನಾಗಿರ್ತಾಯಿತ್ತು. ಫ್ಯಾಮಿಲಿ ಫುಲ್ಲೆಲ್ಲ ಟ್ರಿಪ್ ಹೋಗ್ತಾ ಇದ್ವಿ, ಒಂಥರ ಚೆನ್ನಾಗಿತ್ತು. ಇವಾಗ ಹೊರಟಿದ್ದೀವಿ. ಹೊರಡೋಷ್ಟರಲ್ಲಿ ಒಂದು 5 o'clock ಆಯಿತು. ನಾನು ಹಾಗೆ ಎತ್ಕೊಂಡು ಇವಾಗ ಹೊರಟಿದ್ದೀವಿ. ಅವಳಾಗಲೇ ಎದ್ಬಿಟ್ಟಿದ್ಲು ಕಾರಲ್ಲಿ. ಆಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ನೋಡಿಕೊಂಡು ಅವಳು ಇನ್ನೂ ನಿದ್ದೆ ಬರ್ತಾ ಇತ್ತಲ್ಲ, ನಿದ್ದೆ ಟೈಮು, ಸೊ ಹಾಗೆ ಮಲ್ಕೊಂಬಿಟ್ಲು. ಬೆಳಗ್ಗೆ 5 o'clock ಆದ್ರೂ ಟ್ರಾಫಿಕ್ಕಿಗೆ ಏನು ಕಡಿಮೆ ಇಲ್ಲ. ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋಗ್ತಾ ಇರ್ತಾರಲ್ಲ, ಸ್ವಲ್ಪ ಟ್ರಾಫಿಕ್ ಆಗಿಬಿಟ್ಟಿತ್ತು. ಇನ್ನು ಇವಳು ಮಲ್ಕೊಂಬಿಟ್ಟಿದ್ದಾಳೆ. ನನಗೂ ನಿದ್ದೆ ಬರ್ತಾಯಿತ್ತು. ಬೆಳಗ್ಗೆನೇ ಎದ್ದಿದ್ದೆ. ನೈಟ್ 1 hour 2 hours ಅಷ್ಟೇ ನಿದ್ದೆ ಮಾಡಿದ್ದು. ಸೊ ನಾನು ಸಹ ಹಾಗೆ ಮಲ್ಕೊಂಬಿಟ್ಟೆ ಅವಳ ಜೊತೆಗೆ. ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಾಗಲೇ ಸೂರ್ಯ ಪ್ರತ್ಯಕ್ಷ ಆಗಿಬಿಟ್ಟಿದ್ದ. ಸಕ್ಕದಾಗಿ ನಿದ್ದೆ ಮಾಡಿದ್ದೀವಿ 1 hour ಚೆನ್ನಾಗಿ. ಇನ್ನೂ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಹೇಳಿಲ್ಲ ಅಲ್ಲ. ಇವಾಗ ನಾವು ಹೋಗ್ತಾ ಇರೋದು ಮಡಿಕೇರಿಗೆ. ಯಾವಾಗಲಿಂದನೂ ಅನ್ಕೊತಾ ಇದ್ವಿ ಎಲ್ಲಾದರೂ ಹೋಗಬೇಕು ಅಂತ ಅಂದ್ಬಿಟ್ಟು. ಸೊ ಇವಾಗ ಮಡಿಕೇರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಒಂಥರ ಅನ್ಪ್ಲ್ಯಾನೆಡ್ ಟ್ರಿಪ್ ಅಂತಲೇ ಹೇಳ್ಬೋದು. ಸಡನ್ನಾಗಿ ಅಂದ್ಕೊಂಡು ಹೋದ್ರೇ ಅದಾಗೋದು. ಯಾವಾಗಲೂ ಹೋಗೋಣ ಅಂತ ಅಂದ್ಕೊಂಡು ಹೋದರೆ ಅದು ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಸಡನ್ನಾಗಿ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಿಟ್ರೆ ಅದು ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮದಂತೂ ಚೆನ್ನಾಗಿ ನಿದ್ದೆ ಆಯಿತು. ನಮ್ಮ ಡ್ರೈವರ್ ಬಾಸ್ ಸುನಿಗೆ ಪಾಪ ನಿದ್ದೆ ಇಲ್ಲ. ಅವರೊಬ್ಬರೇ ಡ್ರೈವ್ ಮಾಡ್ಕೊಂಡು ಬಂದರು. ಎದ್ದಾಳೆ. ಇವಾಗ ಬ್ರೇಕ್ಫಾಸ್ಟ್ ಅಂತ ಸ್ಟಾಪ್ ಮಾಡಿದ್ದೀವಿ. ಬನ್ನಿ ಇವಾಗ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ಬರೋಣ. ಹೋಗೋಣ ಮಮ್ಮಮ್ಮ ತಿನ್ನಕ್ಕೆ? ಏನು ತಿಂತೀಯ? ಏನು ಬೇಕು ನಿಂಗೆ ಮಮ್ಮಮ್ಮಲ್ಲಿ? ದೋಸೆ ತಿಂತೀಯಾ? ಇಡ್ಲಿ ತಿಂತೀಯಾ? ಮತ್ತೆ ಮೊಮ್ಮೋ ತಿಂತೀಯಾ? ಹೋಗೋಣ ಬಾ, ಹೋಗೋಣ. ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಕೊಟ್ಟಿದ್ವಿ. ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡೋದು. ಬಿಚ್ಚಿ ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ನನಗೆ ಕೊಡಲ್ಲ ಮಾಮಿಗೆ. ಇಲ್ಲಿ ಓಪನ್ ಮಾಡಿದ್ಯಲ್ಲ, ಅದು ತಿನ್ನಲ್ವಾ? ಹಾಂ, ಆ ಚಾಕ್ಲೇಟ್ ತಿನ್ನಲ್ವಾ? ಅದ್ಯಾರು ತಿನ್ಬೇಕು? ಪಾಮು ಆಗುತ್ತೆ ನೀನು ಹೊಟ್ಟೆಯಲ್ಲಿ. ಇರ್ಲಿನಾ? ಚಾಕಿ ತಿಂದರೆ ಏನಾಗುತ್ತೆ ಹೇಳು? ಏನಾಗುತ್ತೆ ಚಾಕಿ ತಿಂದರೆ? ಪಾಮು ಆಗುತ್ತೆ ಹೊಟ್ಟೆಯಲ್ಲಿ ಪಾಮು ಆಗುತ್ತೆ. ಓಕೆ, ಪಾಮು ಆಗ್ಲಾ? ಪಾಮು ಆಗುತ್ತೆ ಹೊಟ್ಟೆಯಲ್ಲಿ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಆನ್ ದ ವೇ ಬೆಳಗ್ಗೆನೆ ಫಸ್ಟ್ ಒಂದು ಟೆಂಪಲ್ಗೆ ಹೋಗ್ಬೇಕಾಗಿತ್ತು. ಅದು ಅಷ್ಟು ಬೇಗ ಓಪನ್ ಇರಲ್ಲ ಅಂತ ಗೊತ್ತಾಯಿತು. ಸೊ ವಾಪಸ್ ಮತ್ತೆ ಬ್ಯಾಂಗ್ಳೂರಿಗೆ ಬರಬೇಕಾದ್ರೆ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಹಾಗೆ ಏನೇನು ಸಿಗುತ್ತೋ ಎಲ್ಲ ನೋಡಿಕೊಂಡು ಪ್ಲೇಸಸ್ನ ಹೋಗೋದು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀವಿ ಏನು ಅಂತ ಅಂದ್ಬಿಟ್ಟು ನಿಮಗೆ ಮುಂದೆ ಬ್ಲಾಗಲ್ಲಿ ಗೊತ್ತಾಗುತ್ತೆ, ನೋಡಿ. ನಮ್ಮ ಆರ್ನ ಅಂತೂ ಆರಾಮಾಗಿ ಬ್ರೇಕ್ಫಾಸ್ಟ್ ಆಯಿತು, ಅಚ್ಚುಕಟ್ಟಾಗಿ ಹಿಂದಗಡೆ ಮಲ್ಕೊಂಡ್ಬಿಟ್ಟಿದ್ದ. ಅವಳು ಅಲ್ಲಿ ಎಲ್ಲೋದ್ರೂ ಸಹ ಬೊಂಬೆಗಳನ್ನ ಮಾತ್ರ ತೊಗೊಂಬರೋದು ಮರೆಯಲ್ಲ. ಅದೊಂದು ಇನ್ನೊಂದು ಬೇಬಿ ಒಂದು ಇಟ್ಕೊಂಬಂದ್ಬಿಡ್ತಾಳೆ, ಬೇಬಿ ಅಂತ. ಆರಾಮಾಗಿ ಅವಳ ಪಾಡುಗಳು ಮಲ್ಕೊಂಡಿದ್ರೆ ಅಷ್ಟೇ ಸಾಕು, ಏನೋ ಕಾಟ ಕೊಡ್ದಿರ ಅಲ್ವಾ. ಅದಕ್ಕೆ ಅವಳಿಗೆ ಆರಾಮಾಗಿ ಮಲಗಿಸ್ಬಿಟ್ಟಿದ್ದೆ. ಅವಳು ಬೆಡ್ಶೀಟ್ ಎದ್ಕೊಂಡು ಫೋನ್ ನೋಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಅವಳ ಟೈಮ್ನ ಅವಳು ಎಂಜಾಯ್ ಮಾಡ್ತಾ ಇದ್ಲು.
ಹಾಯ್ ಮಾಡು, ಹಾಯ್ ಮಾಡು. ಎಲ್ಲಿದೆಯಾ ಇವಾಗ? ಇದು ಗೋಲ್ಡನ್ ಟೆಂಪಲ್. ಮರಿ ಯಾವ ಟೆಂಪಲ್? ಗೋಲ್ಡನ್ ಟೆಂಪಲ್ ಎಲ್ಲಿ? ಕುಶಾಲ್ ನಗರ ಗೋಲ್ಡನ್ ಟೆಂಪಲ್ನಲ್ಲಿದ್ದೀವಿ ಇವಾಗ. ಎಲ್ಲಿದ್ದೀವಿ ಇವಾಗ? ಕುಶಾಲ್ ನಗರ ಗೋಲ್ಡನ್ ಟೆಂಪಲ್. ಇವಾಗ ನಾವಿದ್ದೀವಿ ಕುಶಾಲ್ ನಗರದಲ್ಲಿರುವಂಥ ಗೋಲ್ಡನ್ ಟೆಂಪಲ್ನಲ್ಲಿ. ಇದು ಕೊಡಗು ಡಿಸ್ಟಿಕ್ಕಿಗೆ ಸೇರಿದೆ. ಇದೊಂದು ಬ್ಯೂಟಿಫುಲ್ ಟಿಬೇಟಿಯನ್ ಟೆಂಪಲ್ ಅಂತಲೇ ಹೇಳ್ಬೋದು. ನಮ್ಮ ಟ್ರಿಪ್ಪಿನ ಫಸ್ಟ್ ಡೆಸ್ಟಿನೇಷನ್, ಫಸ್ಟ್ ಪ್ಲೇಸ್. ಬನ್ನಿ ಇವಾಗ ಒಳಗಡೆ ಹೋಗಿ ಈ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋಣ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಗೋಲ್ಡನ್ ಟೆಂಪಲ್ ಅಂತ ಅಂದ್ಬಿಟ್ಟು. ಒಳಗಡೆ ಹೋದ್ರೆ ಅಂತೂ ವಾವ್ ಅಂತಲೇ ಹೇಳ್ಬೋದು. ಆರ್ಕಿಟೆಕ್ಚರ್ ಆಗಿರ್ಬೋದು, ವೈಬ್ರೆಂಟ್ ಕಲರ್, ಫುಲ್ ಕಲರ್ಫುಲ್ಲಾಗಿ ಇದೆ, ಸಕ್ಕದಾಗಿ ಕಾಣಿಸುತ್ತೆ ಒಂಥರ. ಈ ಟೆಂಪಲ್ನಂತೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ ಗಾರ್ಡನ್ ಅಂತೂ ಹೇಳಂಗೆ ಇಲ್ಲ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಗಾರ್ಡನ್ ವ್ಯೂ ಮಾತ್ರ ಸಕ್ಕದಾಗಿದೆ, ಒಂಥರ ಪೀಸ್ಫುಲ್ಲಾಗಿ ರಿಲ್ಯಾಕ್ಸೇಷನ್ ಕೊಡುತ್ತೆ ನೋಡ್ತಾ ಇದ್ದರೆ. ಆ ಗ್ರೀನರಿ ಎಲ್ಲನೂ, ಆ ಫ್ಲವರ್ಸ್, ಕಲರ್ಫುಲ್ ಆದಂಥ ಫ್ಲವರ್ಸು ಎಲ್ಲನೂ ಸಕ್ಕದಾಗಿದೆ. ಪ್ಲೇಸ್ ಮಾತ್ರ ಒಂದ್ಸಲ ವಿಸಿಟ್ ಮಾಡಿ, ನೀವು ಒಂದ್ಸಲ ನೋಡಿ, ಆ ಎಕ್ಸ್ಪೀರಿಯೆನ್ಸ್ ಮಾಡಿ. ತುಂಬಾ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ಇದೇ ರೀತಿ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ವೀಡಿಯೋಸ್ನ ನೀವೇ ಫಸ್ಟ್ ನೋಡ್ಬೋದು. ಅರ್ನ ಅಂತೂ ಈ ಡ್ರೆಸ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಳಿಗೆ ಇದೆ ಫಸ್ಟ್ ಟೈಮ್ ಈ ಥರ ಬಾಗಿ ಪ್ಯಾಂಟು ಶಾರ್ಟ್ ಟಾಪ್ನ ಹಾಕಿರೋದು. ಅವಳಂತೂ ಕ್ಯೂಟಾಗಿ ಎಲ್ಲ ಕಡೆ ಓಡಾಡಿಕೊಂಡು ಆರಾಮಾಗಿ ಆಟ ಆಡ್ತಾಯಿದ್ಲು. ಆ ಗಾರ್ಡನ್ ಅಂತೂ ಚೆನ್ನಾಗಿ ರೌಂಡ್ ಹಾಕ್ಬಿಟ್ಟಿದ್ದಾಳೆ. ಅದು ಎಷ್ಟು ಫುಲ್ಲು ಸುತ್ತಮುತ್ತ ಎಲ್ಲ ತುಂಬಾ ಜಾಗ ಇದೆ. ಎಲ್ಲ ಅವಳೊಬ್ಬಳೇ ಓಡಾಡಿದ್ದಾಳೆ, ಎತ್ಕೋ ಅಂತ ಅಂದಿಲ್ಲ, ಏನು ಅಂದಿಲ್ಲ, ಆರಾಮಾಗಿ ಓಡಾಡಿಕೊಂಡು ಇದ್ಲು ಅವಳೊಬ್ಬಳು ಆರಾಮಾಗಿದ್ದರೆ ನಾವೆಲ್ಲ ಆರಾಮಾಗಿದ್ದಾಗೆ. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ನಾನು ಅರ್ನ ಹಾಗೆ ಅವ್ರ ಪಪ್ಪ 3 ಜನನೂ ಒಂದೇ ಕಲರ್ ಹಾಕ್ಕೊಂಡಿದ್ದೀವಿ, ಬ್ಲ್ಯಾಕ್ ಕಲರು. ಲಾಸ್ಟಲ್ಲಿ ಫೋಟೋಸ್ನೆಲ್ಲ ಅಟ್ಯಾಚ್ ಮಾಡಿರ್ತೀನಿ, ತೆಗೆದಿರೋ ಅಂಥದ್ದು, ಅಲ್ಲಿ ಕ್ಲಿಪ್ಪಿಂಗ್ನ ತೆಗೆದಿರೋ ಅಂಥದ್ದು ಲಾಸ್ಟಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಬೋದು ನೀವು ಫೋಟೋಸ್ಗಳನ್ನ. ಬ್ಲ್ಯಾಕ್ ಕಲರ್ ಒಂಥರ ಅಟ್ರಾಕ್ಷನ್ ಕಲರ್, ನನಗಂತೂ ಇಷ್ಟ ಆಗುತ್ತೆ ಬ್ಲ್ಯಾಕ್ ಕಲರು. ಟೆಂಪಲ್ ಎಲ್ಲ ಫುಲ್ ಸೈಲೆಂಟಾಗಿದ್ದರೆ ನಮ್ಮ ಹುಡುಗಿದ ವಾಯ್ಸು ಒಬ್ಬಳೇ ಕಿರ್ಚಾಡ್ಕೊಂಡು ಓಡಾಡ್ತಾ ಇದ್ದಿದ್ದು. ಬಾಯಿಲಿ ಅಪ್ಪ ಹತ್ರ ಕುತ್ಕೋಬಾ. ಸ್ಕೂಲ್ ಟ್ರಿಪ್ಗೆ ಅಂತ ಸ್ಟೂಡೆಂಟ್ಸ್ಗಳೆಲ್ಲ ಬಂದಿದ್ರು. ಅವ್ರನ್ನ
ಹೋಗ್ಬಿಟ್ಟು ಇವಳೇನೆ ಅವ್ರನ್ನ ಕರೆದು ಮಾತಾಡಿಸಿ ಹಾಯ್ ಅಂತ ಹೇಳೋದು ಎಲ್ಲ ಮಾಡ್ತಾಯಿದ್ಲು ಕ್ಯೂಟಾಗಿ. ಅವರು ಸಹ ಎತ್ಕೊಂಡು ಫೋಟೋಸ್ಗಳನ್ನ ತಗೊಂಡು ಮಾತಾಡಿಸ್ತಾಯಿದ್ರು. ಇದೊಂಥರ ಕ್ಯೂಟ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಅವಳು ಫಸ್ಟಿಂದನೂ ಅಷ್ಟೇ, ಆವಾಗಿಂದನೂ ಅಷ್ಟೇ, ಚಿಕ್ಕ ಪಾಪುಯಿಂದನೂ ಅಷ್ಟೇ ಯಾರು ಕರೆದ್ರೂ ಸಹ ಅವ್ರ ಜೊತೆ ಆರಾಮಾಗಿ ಹೊಟ್ಟೋಗ್ತಾ ಇದ್ಲು. ಯಾವ ಅಪ್ಪನೂ ಬೇಡ ಅಮ್ಮನೂ ಬೇಡ ಏನೂ ಬೇಡ, ಅವಳು ಪಾಡ್ಗಳು ಹೊಟ್ಟೋಗ್ತಾ ಇದ್ಲು. ಹೆಂಗೋ ಒಟ್ಟಿನಲ್ಲಿ ತಿರುಗ್ತಾ ಇರಬೇಕಷ್ಟೇ ಅವಳಿಗೆ. ಆಚೆ ಬಂದಮೇಲಂತೂ ನಮ್ಮ ಕೈಗಂತೂ ಸಿಗೋದೇ ಇಲ್ಲ, ಹಂಗೆ ಓಡ್ತಾ ಇರ್ತಾಳೆ ಅವಳು. ಅವಳಿಗೆ ಎಲ್ಲಿ ಬೇಕೋ ಅಲ್ಲಿ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಅವಳು ಪಾಡ್ಗಳು ಓಡೋಗ್ತಾ ಇರ್ತಾಳೆ. ನಾವು ಅವಳ ಹಿಂದೆ ಓಡಿ ನಮಗೆ ಸುಸ್ತಾಗಬೇಕಷ್ಟೆ. ಅವಳಿಗಂತೂ ಸುಸ್ತಾಗ್ತಾ ಇರಲಿಲ್ಲ, ಅವಳು ಪಾಡ್ಗಳು ಓಡ್ಕೊಂಡು ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ಲು. ಗೋಲ್ಡನ್ ಟೆಂಪಲ್ ಕುಶಾಲನಗರ. ನೋಡಿ ಅವ್ರ ಸ್ಕೂಲ್ ಹುಡುಗರು ಅವ್ರ ಪಾಡ್ಗೋರು ಆರಾಮಾಗಿ ನಿಂತಿದ್ರೆ ಇವಳು ನೋಡಿ ಯಾವ ರೀತಿ ತೀಟೆ ಮಾಡ್ಕೊಂಡು ಹೋಗ್ತಾಳೆ ಅಂತ. ಸಿಕ್ಕಾಪಟ್ಟೆ ತರಲೆ ಆಗಿಬಿಟ್ಟಿದ್ದಾಳೆ ಈ ನಡುವೆ ಅಂತೂ. ಇವಳನ್ನ ಎಲ್ಲಾದರೂ ಆಚೆ ಕಡೆ ಕರ್ಕೊಂಡು ಹೋದರೆ ಇವಳನ್ನ ಹ್ಯಾಂಡಲ್ ಮಾಡೋದೇ ಒಂದು ಬಿಗ್ ಟಾಸ್ಕ್ ಆಗಿಬಿಟ್ಟಿರುತ್ತೆ ನಮಗೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಪ್ಲೇಸ್ ಎಲ್ಲೋದ್ವಿ ಏನು ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಇರುತ್ತೆ. ಅಲ್ಲಿ ತನಕ ಎಲ್ಲರೂ ವೆಯ್ಟ್ ಮಾಡ್ತಾ ಇರಿ. ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. Until then, keep watching. Take care. Bye-bye. Please subscribe to my channel. Bye.